ಸ್ನೇಹಿತರೆ ನಮಸ್ಕಾರ. ನಾನು ಇತ್ತೀಚೆಗೆ ನೋಡಿದಂತಹ ಮತ್ತೊಂದು ಸಿನಿಮಾ ವಾಶ್ ಅಂತ, ವಾಶ್ ಲೆವೆಲ್ 2 ಅಂತ. ಇದು ಈಗ 2025 ಆಗಸ್ಟ್ 27 ವಾಶ್ ವಿವಶ್ ಲೆವೆಲ್ 2 ಅಂತ ರಿಲೀಸ್ ಆಗಿತ್ತು. ಸೊ ಅದು ಒಂದು ಮಿಕ್ಸ್ಡ್ ಇದು ಬಂದಿತ್ತು ಒಪಿನಿಯನ್ ಥಿಯೇಟ್ರ್ನಲ್ಲಿ. ಭಾಳ ಜನ ಈ ಸಿನಿಮಾ ಕನ್ನಡದ್ದಲ್ಲ, ಗುಜರಾತಿ ಮೂಲ ಗುಜರಾತಿ ಸಿನಿಮಾ, ಹಿಂದಿಗೆ ಡಬ್ಲ್ಡ್ ವರ್ಷನ್ ಬಿಟ್ಟಿದ್ರು. ವಾಶ್ ಅನ್ನೋದು 2023 ಒಂದು ಸಿನಿಮಾ ಬಂದಿತ್ತು. ಅದರ ಒಂದು ಸೀಕ್ವೆಲ್ ಮುಂದುವರಿದ ಭಾಗನೇ ಈ ವಾಶ್ ಲೆವೆಲ್ 2 ಅಂತ ಅಂದ್ಬಿಟ್ಟು ರಿಲೀಸ್ ಆಗಿದ್ದು. ಇತ್ತೀಚೆಗೆ ನೆಟ್ಫ್ಲಿಕ್ಸ್ OTTಗೆ ಈ ಸಿನಿಮಾ ಬಂದಿದೆ. ಈ ಸಿನಿಮಾ ಒಂದೇ ಮಾತಲ್ಲಿ ಹೇಳ್ಬೇಕಂತಂದರೆ ಸೂಪರ್ ನ್ಯಾಚುರಲ್ ಸೈಕಾಲಜಿಕಲ್ ಹಾರರ್ ಮೂವಿ ಇದು. ಅಂದರೆ ಈ ಮಾಟ ಮಂತ್ರ ವಶೀಕರಣ ಏನಿರುತ್ತೆ, ತಂತ್ರಗಳು, ಇದಕ್ಕೆ ಸಂಬಂಧಪಟ್ಟಿದ್ದಂತಹ ಒಂದು ಸಿನಿಮಾ. ಈ ಸಿನಿಮಾ ನೋಡೋದಕ್ಕೆ ತುಂಬ ಗಟ್ಟಿ ಮನಸ್ಸು ಮತ್ತು ಹೃದಯ ಬೇಕು, ಯಾಕಂದರೆ ತುಂಬ ಭಯ ಆಗುತ್ತೆ. ಇದು ಒಂದು ಸ್ವಲ್ಪ ದೊಡ್ಡವ್ರು ನೋಡೋದೇ ಒಳ್ಳೆಯದು. ಚಿಕ್ಕ ಮಕ್ಕಳು ಕೂಡ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ, ಬಟ್ ದೊಡ್ಡವರಿಗೆ ಈ ಸಿನಿಮಾ ಹೇಳಿದ್ದು ಅಂತ ನಾನು ಮಾಡಿರೋದು ಅಂತ ಮೊದಲೇ ಹೇಳ್ಬಿಡ್ತೀನಿ. ಯಾಕಂತಂದರೆ ಹೆದರ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಗಟ್ಟಿ ಹೃದಯ ನಿಮ್ದಲ್ದಲೇ ಇದ್ದರೆ ಖಂಡಿತ ಈ ಸಿನಿಮಾ ನೋಡಬೇಡಿ. ಸೊ ಇಲ್ಲ ಸರ್, ನಾವು ಎಂಥ ಸಿನಿಮಾನಾದರೂ ನೋಡ್ತೀವಿ ಅಂತಂದರೆ, ಎಂಥ ಹಾರರ್ ಮೂವಿಯಾದ್ರು ನೋಡ್ತೀವಿ ಅಂತಂದರೆ ಈ ಸಿನಿಮಾನ ನೋಡಿ ಅಂತ ಹೇಳ್ತಾ, ಇದು 1.25 ಗಂಟೆ ಇರುವ ಒಂದು ಗುಜರಾತಿ ಸಿನಿಮಾ. ಭಾಳ ವೇವ್ ಕ್ರಿಯೇಟ್ ಆಗಿತ್ತು ವಾಶ್ ಬಂದಾಗ. ಈ ಸಿನಿಮಾ ಬಂದಾಗ ಕೂಡ ಆಗಿತ್ತು, ಆದರೆ ನಮ್ಗೆ ಅಷ್ಟು ಕನ್ನಡದವ್ರಿಗೆ ಗೊತ್ತಿಲ್ಲ. ಇದು ನೆಟ್ಫ್ಲಿಕ್ಸಲ್ಲಿ ಕನ್ನಡ ಡಬ್ಡ್ ವರ್ಷನ್ ಕೂಡ ಇಲ್ಲ, ಹಿಂದಿ ಇದೆ. ಅದರಲ್ಲಿ ನೀವು ಸಬ್ಟೈಟಲ್ ಇಂಗ್ಲೀಷ್ ಹಾಕ್ಕೊಂಡು ನೋಡಬೇಕಾಗತ್ತ. ಈ ಒಂದು ಸಿನಿಮಾ ಏನಿದೆ, ಇಲ್ಲಿ ತಂದೆ ಮಗಳ ಕತೆ 2023 ಏನು ಸಿನಿಮಾ ಬಂದಿತ್ತು, ಅದರಲ್ಲಿ ಮಗಳು ವಶೀಕರಣಕ್ಕೆ ಒಳಪಟ್ಟಿದ್ದಾಳೆ. ಅದಕ್ಕೆ ಕಾರಣಕರ್ತ ಆಗಿರೋವನ್ನ ತಂದೆ, ಆತನ ಕ್ಯಾರೆಕ್ಟರು ಅಥರ್ವ ಅಂತ. ಆ ವಶೀಕರಣ ಮಾಡೋವನ ಹೆಸರು ಪ್ರತಾಪ್ ಅಂತ ಅಂದ್ಬಿಟ್ಟು, ಆ ಮಗು ಹೆಸರು ಆರ್ಯ ಅಂತ ಅಂದ್ಬಿಟ್ಟು. ಸೊ ಈ ಒಂದು ಆರ್ಯ ಏನು ವಶೀಕರಣಕ್ಕೆ ಒಳಪಟ್ಟಿದೆ ಮಗು, ಸೊ ಆ ಮಗು ನೋಡೋಕ್ಕಾಗಲ್ಲ, ಆ ಪರಿಸ್ಥಿತಿನಲ್ಲಿ ಇದೆ. ಆ ತಂದೆ ರಿವೆಂಜ್ ತೊಗೊಳೋಕ್ಕೋಸ್ಕರ ಕಾಯ್ತಾ ಇದ್ದಾನೆ. ಅವನಿಗೆ ಆ ವಶೀಕರಣ ಮಾಡಿರ್ತಾನಲ್ಲ, ಆ ಪ್ರತಾಪನಿಗೆ ಒಂದು ಏನು ಮಾಡಿದ್ದಾನೆ ಅನ್ನೋದು ಈ ಸಿನಿಮಾದಲ್ಲಿ ನಮಗೆ ಗೊತ್ತಾಗುತ್ತೆ. ನಾನು ನೋಡಿರೋದು ಈಗ 2ನೇ ಪಾರ್ಟ್ ಮಾತ್ರ, ಮೊದಲನೇ ಪಾರ್ಟ್ ನಾನು ನೋಡಿಲ್ಲ. ಇತ್ತೀಚೆಗೆ ಅದು ನಾನೇನೋ ಸಿನಿಮಾಗಳು ನೋಡಬೇಕಾದ್ರೆ ಈ ವರ್ಷ ಬಂದಿದ್ದರಿಂದ ಭಾಳ, ಆಮೇಲೆ ಇಂಡಿಯಾದಲ್ಲಿ ನೆಟ್ಫ್ಲಿಕ್ಸಲ್ಲಿ ಟಾಪ್ 10 ಇತ್ತು ಇದು ವ್ಯೂವರ್ಸಲ್ಲಿ ರಿಲೀಸ್ ಆದಾಗ OTTಗೆ. ಅದೇ ಕಾರಣದಿಂದ ನೋಡಿದ್ದು. ಮುಂದೊಂದು ದಿನ ವರ್ಷ ಮೊದಲನೇ ಭಾಗ ಕೂಡ ನೋಡ್ತೀನಿ ಅಂತ ಹೇಳ್ತಾ, ಈ ಒಂದು 2 ವರ್ಷ ಗ್ಯಾಪಲ್ಲಿ ಬಂದಿದ್ರು ಈ ಸಿನಿಮಾದ ಕಥೆ ಏನಿದೆ ಅದು 12 ವರ್ಷದ ಅವಧಿ ಇದೆ. ಅಂದರೆ ಆ ಮಗು ವಶೀಕರಣಕ್ಕೆ ಒಳಪಟ್ಟು 12 ವರ್ಷಗಳಾಗಿದೆ. ತಂದೆ ಅವನು ಕಾಯ್ತಾ ಇದ್ದಾನೆ ಏನಾಗ್ಬೋದು ಮುಂದೆ ಅಂತ ಅಂದ್ಬಿಟ್ಟು. ಆ ಮಗು ಏನು ವಶೀಕರಣಕ್ಕೆ ಒಳಪಟ್ಟಿದೆ ತನ್ನ ಮಗಳು, ಅದರಿಂದ ಹೊರಗಡೆ ತರೋದಕ್ಕೆ ಏನು ಮಾಡ್ಬೋದು ಅನ್ನೋದು ಅವನು ನಿರಂತರ ಪ್ರಯತ್ನದಲ್ಲಿ ಇದ್ದಾನೆ. ಆ ಸಮಯದಲ್ಲೇ ಕ್ಲಾಸ್ 12 ಅಂತ, ಈಗ ನಾರ್ತ್ ಇಂಡಿಯಾದಲ್ಲೆಲ್ಲ ಅಪ್ ಟು 12th ಸ್ಟ್ಯಾಂಡರ್ಡು ಸ್ಕೂಲ್ ಅಂತಲೇ ಇರುತ್ತೆ. ಈ ಕಾಲೇಜ್ ಫಸ್ಟ್ PU ಸೆಕೆಂಡ್ PU ಓದೋ ಮಕ್ಕಳುಗಳು ಒಂದು ಶಾಲೆನ ತೋರಿಸ್ತಾರೆ. ಅಲ್ಲಿಂದ ಫಸ್ಟು 15 ನಿಮಿಷ ಏನೋ ಮಾಮೂಲಿ ಎಲ್ಲ ಮಕ್ಕಳು ಶಾಲೆಗೆ ಬರೋದು ತೋರಿಸ್ತಾರೆ. ಬಟ್ 15 ನಿಮಿಷದಿಂದ ನಿಜವಾದ ಸಿನಿಮಾ ಶುರುವಾಗುತ್ತೆ. ಊಟಕ್ಕೆ ಕುಳಿತಿರೋ ಹೆಣ್ಮಕ್ಳೆಲ್ಲ ಯಾವುದೋ ಒಂದು ಕಂಟ್ರೋಲಿಗೆ ಒಳಪಟ್ಟರಂತೆ ಬಿಹೇವ್ ಮಾಡೋಕ್ಕೆ ಶುರು ಮಾಡ್ತಾರೆ. ಸೊ ಅಲ್ಲಿಂದ ಏನಾಯ್ತು ಆ ಮಕ್ಕಳೆಲ್ಲ ಯಾಕೆ ಇದ್ದಕ್ಕಿದ್ದಂಗೆ ಸಾಯಕ್ಕೆ ಶುರುವಾದರು, ಇದ್ದಕ್ಕಿದ್ದಂಗೆ ಎಲ್ಲರಿಗೂ ಹೊಡೆಯೋಕ್ಕೆ ಶುರುವಾದರು. ಪೊಲೀಸ್ನವ್ರು ಬರ್ತಾರೆ, ಟೀಚರ್ಗಳು ಕೇಳ್ತಾರೆ, ಎಲ್ಲರೂ ಕೇಳ್ತಾರೆ, ಪೇರೆಂಟ್ಸ್ ಬರ್ತಾರೆ, ಏನಾಗಿದೆ ನಿಮ್ಗೆ ಹೇಳು ಅಂತ. ಸೊ ಅವ್ರ ಮಕ್ಕಳನ್ನ ಕೇಳಿದಷ್ಟು ಅವರಿಗೆ ಕೊಡುವ ಒಂದು ಪನಿಷ್ಮೆಂಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅವನು ಒಬ್ಬ ಒಂದು ಶಕ್ತಿ ಯಾಕೆ ಹಿಂಗೆಲ್ಲ ಮಾಡ್ತಾ ಇರುತ್ತೆ, ಅವನಿಗೆ ಏನು ಬೇಕಿರುತ್ತೆ. ಇದನ್ನು TVನಲ್ಲಿ ನೋಡಿದಂತಹ ಈ ಆರ್ಯ ಅವರ ತಂದೆ ಬಂದ್ಬಿಟ್ಟು ಅಥರ್ವ. ಸೊ ಅವನು ಬಂದ್ಬಿಟ್ಟು ಆ ಜಾಗಕ್ಕೆ ಬರ್ತಾನೆ. ಸೊ ಈ ಸಿನಿಮಾದಲ್ಲಿ ಇಷ್ಟ ಆಗೋದು ಆ ಸಿನಿಮಾಟೋಗ್ರಫಿ, ಆ ಕಾರ್ ಹಿಂದೆ ಹೋಗೋದು ಬರೋದು, ಆ ಒಂದು ಇಡೀ ಕಾಲೇಜ್ ಕ್ಯಾಂಪಸ್ಗಳೊಳಗಡೆ ಏನು ಮಕ್ಕಳು ಬರೋದನ್ನು ತೋರಿಸೋದು, ಅವರಲ್ಲಿ ಯಾವ ರೀತಿ ಒಂದು ಈ ವಶೀಕರಣಕ್ಕೆ ಒಳಪಟ್ರಿ ಈ ಮಕ್ಕಳು ಅನ್ನೋದನ್ನೆಲ್ಲ ಭಾಳ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಆಮೇಲೆ ಅವನೊಂದು ವಶೀಕರಣ ಮಾಡಿರ್ತಾನಲ್ಲ ಈ ಮಕ್ಕಳುಗಳನ್ನೆಲ್ಲ, ಸೊ ಅವನು ಯಾರನ್ನ ಹುಡುಕ್ತಾ ಇರ್ತಾನೆ. ಸೊ ಈ ತಂದೆಗೂ ಅವ್ನು ಹುಡುಕ್ತಾ ಇರೋನಿಗೂ ಒಂದು ಲಿಂಕ್ ಇದೆ. ಸೊ ಆ ತಂದೆ ಬಂದು ಅವನ ಮಕ್ಕಳುಗಳನ್ನ ಹೇಗೆಲ್ಲ ಸೇವ್ ಮಾಡ್ತಾನೆ,
ಅವನ ಮುಖ್ಯ ಉದ್ದೇಶ ಏನಾಗಿರುತ್ತೆ, ಮತ್ತು ಈ ಸಿನಿಮಾ ಏನು ನಾವು ಥ್ರಿಲ್ಲರ್ ಇರೋದ್ರಿಂದ ಮುಂದೆ ಹೇಳಬಾರ್ದು. ಸೊ ಕಡೆ ತನಕ 1.25 ಗಂಟೆ ನೀವು ಸಿನಿಮಾ ನೋಡಿದ್ರೆ ಆ ತಂದೆ ತನ್ನ ಮಗಳನ್ನ ವಶೀಕರಣದಿಂದ ಯಾವ ರೀತಿ ಹಿಂದಗಡೆ ಪಡ್ಕೊಳ್ತಾನೆ, ಮತ್ತು ಈ ಇನ್ನೊಬ್ಬ ಬಂದಿರ್ತಾನಲ್ಲ ವಶೀಕರಣ ಮಾಡ್ತಿರೋನು ಹೊಸಬ ಅವನಿಗೇನಾಗುತ್ತೆ. ಸೊ ಇದೆಲ್ಲ ಆದಮೇಲೆ ಇವರೆಲ್ಲ ಏನು ಯಾಕೆ ಹಿಂಗೆ ಮಾಡ್ತಾಯಿದ್ದಾರೆ ಅಂತ ಎಲ್ಲ ಗೊತ್ತಾದ ಮೇಲೆ ಇವರಿಗೆ ನಮ್ಮ ಕಾನೂನಲ್ಲಿ ಯಾವ ಪನಿಷ್ಮೆಂಟ್ ಆಗುತ್ತೆ ಅನ್ನೋದನ್ನು ಸಿನಿಮಾದಲ್ಲಿ ಕೃಷ್ಣದೇವ್ ಯಾಜ್ಞಿಕ್ ಅನ್ನೋ ಡೈರೆಕ್ಟರ್ ಕಮ್ ಆಥರ್ ರೈಟರು ಭಾಳ ಚೆನ್ನಾಗಿ ತೋರಿಸಿದ್ದಾರೆ. ನಂಬಕ್ಕಾಗಲ್ಲ ಹಿಂಗೆಲ್ಲ ನಡೆಯುತ್ತಾ, ಎಲ್ಲಾದರೂ ನಮ್ಮ ಕಾಲೇಜ್ಗಳಲ್ಲಿ ನಮ್ಮ ಶಾಲೆಗಳಲ್ಲಿ ಮಕ್ಳಿಗೆ ಹಿಂಗೆ ಮಾಡಿಬಿಟ್ರೆ ಪೇರೆಂಟ್ಸ್ ನಾವು ಏನು ಮಾಡಬೇಕು ಅನ್ನೋ ಒಂದು ಪ್ರಶ್ನೆ. ಬಟ್ ಭಾಳ ದಿಗಿಲು ಪಡಿಸ್ಬಿಡುತ್ತೆ. ಭಾಳ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ಕು ಕ್ಯಾಮ್ರಾ ವರ್ಕು ಭಾಳ ಚೆನ್ನಾಗಿದೆ. ಕಡೆಯಲ್ಲಿ ಕೊಡೋ ಒಂದು ಪನಿಷ್ಮೆಂಟ್ ಕೂಡ ಭಾಳ ಇಷ್ಟ ಆಗುತ್ತೆ. ಓವರಾಲ್ ಇದು ಸಿನಿಮಾದಲ್ಲಿ ಪಾರ್ಟ್ ಮಾಡಿರೋರು ಆ ತಂದೆ ಮತ್ತು ಮಗಳು ರೋಲ್ ಮಾಡಿರೋರು ಸೂಪರ್. ಅವರು ನಮಗೆ ಗುಜರಾತ್ ಅವರು ಯಾರೋ ಒಂದು ಗೊತ್ತಿಲ್ಲ, ಅವ್ರ ಹೆಸರುಗಳು ತಿಳ್ಕೊಂಡ್ರು, ಬಟ್ ಅವ್ರ ಆ್ಯಕ್ಟಿಂಗ್ ಮಾತ್ರ ಅಲ್ಟಿಮೇಟ್ ಆಗಿದೆ. ನೀವು ಈ ಸಿನಿಮಾನ ಮಿಸ್ ಮಾಡ್ದಲೇ ನೋಡಿ. ವಶೀಕರಣ ಯಾವ ರೀತಿ ಎಲ್ಲ ನಡೆಯುತ್ತೆ ಅನ್ನೋದನ್ನು ಚೆನ್ನಾಗಿ ತೋರಿಸಿದ್ದಾರೆ. ಇಷ್ಟನ್ನು ನಾನು ಈ ಸಿನಿಮಾ ಕುರಿತು ಹೇಳಬಲ್ಲೆ. ಸದ್ಯದಲ್ಲೇ ವಾಶ್ 2023 ಸಿನಿಮಾ ಕೂಡ ನೋಡಿ ಅದ್ರ ಬಗ್ಗೆ ನಾನು ಅನಿಸಿಕೆ ಹೇಳ್ತೀನಿ. ಎಲ್ರಿಗೂ ಧನ್ಯವಾದಗಳು.